ಬಾಗಲಕೋಟೆ ಮಹಾಸಮಾರಾಧನೆಯ ಸಂದರ್ಭದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಎಲ್ಲರಿಗೂ ಆಗಿನ ಕಾಲಕ್ಕೆ ದಕ್ಷಿಣೆ ಅಂದರೆ ಬೆಳ್ಳಿ ನಾಣ್ಯಗಳಿತ್ತು. ಇವತ್ತಿನ ನಾಣ್ಯಗಳನ್ನು ನೀವು ಎಷ್ಟು ಕೂಡಿಸಿಟ್ರೂ ಅದರಿಂದ ಒಂದು ಬೆಳ್ಳಿ ನಾಣ್ಯ ಸಿಗೋದಿಲ್ಲ. ಅಂಥ ಬೆಳ್ಳಿಯ ನಾಣ್ಯಗಳನ್ನೇ ಆವಾಗ ಕೊಡ್ತಿದ್ರು. ಆಗಿನ ಕಾಲದ ಒಂದು 2-3 ಮಹಾಸಮಾರಾಧನೆಗಳಲ್ಲಿ ಅಟೆಂಡ್ ಮಾಡಿಬಿಟ್ರೆ ಸ್ವಾಮಿಗಳು ಕೊಟ್ಟ ಆ ದಕ್ಷಿಣೆಯಿಂದ ಸೀರೆ, ದೊಡ್ಡ ದೊಡ್ಡ ಪಾತ್ರೆಗಳು ಇಂಥದ್ದೇನಾದರೂ ಖರೀದಿ ಮಾಡೋಣ ಅಂತ ಕಾಯ್ತಾ ಇದ್ರಂತೆ ಜನ. ಅಷ್ಟೇ 1-2 ಸಲ ಆರಾಧನೆಗೋ ಚಾತುರ್ಮಾಸ್ಯಕ್ಕೋ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಂದರೆ ಏನಾದರೂ ಒಂದು ದೊಡ್ಡ ಪದಾರ್ಥವನ್ನು ಖರೀದಿ ಮಾಡಬಹುದು. ಅಷ್ಟು ಬೆಲೆ ಬಾಳುವ ನಾಣ್ಯಗಳು. ದಕ್ಷಿಣೆ ಕೊಡ್ತಾ ಬರ್ತಾ ಇದ್ದಾರೆ. ಕೊಡ್ತಾ ಬರುವಾಗ ಯಾರೋ ಒಬ್ಬರು ಹೆಣ್ಣು ಮಗಳು ಅಳ್ತಾ ಇದ್ದಾಳೆ. ಅಳ್ತಾ ಇದ್ದರೆ ಸ್ವಾಮಿಗಳು ನೇರವಾಗಿ ಮಾತನಾಡೋ ಹಾಗೋ ಇಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಅಂತ ಶಿಷ್ಯರಿಗೆ ಹೇಳಿದರು. ಯಾಕೆ ಅಳ್ತಾ ಇದ್ದಾರೆ ಕೇಳು ಅಂತ ಕೇಳಿದರೆ, ಏನಿಲ್ಲ, ದೇವರ ದರ್ಶನಕ್ಕೆ ಅಂತ ಬಂದಾಗ ಚೀಲದಲ್ಲಿ ಒಂದು ಸೀರೆ ಇಟ್ಕೊಂಡು ಬಂದಿದ್ದೆ, ಆ ಸೀರೆ ಕಳೆದು ಹೋಗಿದೆ, ಮನೆಗೆ ಹೋಗೋದು ಹೇಗೆ, ಮನೆಯಲ್ಲಿ ಅತ್ತೆ ಬೈತಾಳೆ ಅಂತ ಗಾಬರಿ. ಆಗಿನ ಕಾಲದ ಸೊಸೆಯಂದರು ಅತ್ತೆಗೆ ಹೆದರೋರು. ಹೀಗಾಗಿ ಅತ್ತೆ ಬೈದು ಬಿಟ್ರೆ ಏನು ಮಾಡಬೇಕು ಅಂತ, ಅತ್ತೆ ಬೈತಾಳೆ ಅಂತ ಇಲ್ಲಿ ಅತ್ತೆ ಬಿಟ್ಲವಳು ಅಳ್ತಾ ಇದ್ದಾಳೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಆ ಹುಡುಗ ಓಡಿ ಹೋಗಿ ಹೇಳಿದ, ಸೀರೆ ಕಳ್ಕೊಂಡಿದ್ದಾರಂತೆ, ಅದಕ್ಕೆ ಅಳ್ತಾ ಇದ್ದಾರೆ ಅಂತ. 40,000 ಜನರಿಗೆ ದಕ್ಷಿಣೆ ಆಗಬೇಕು, ಇನ್ನೂ ಓಡಾಡ್ತಾ ಇದ್ದಾರೆ ಪಂಕ್ತಿಯೊಳಗೆ ಓಡಾಡ್ತಾ ಇರುವಾಗಲೇ ದ್ವಾದಶಿ ಬೇರೆ, ಇನ್ನೂ ಅಂಗಡಿ ತೆಗೆದಿರೋದಿಲ್ಲ. ಅಂಥ ಸಂದರ್ಭದಲ್ಲೇನೆ ಹೇಳಿದರು, ಇದ್ದಕ್ಕಿದ್ದ ಹಾಗೆ ದಿವಾಣರಿಗೆ ಹೇಳಿ, ಅಂಗಡಿ ಇಷ್ಟು ಬೇಗ ತೆಗೆದಿರೋದಿಲ್ಲ, ಅಂಗಡಿ ಬಾಗಿಲ ತೆಗಿಸಿ ಈಗಿಂತೀಗ ಇಲಕಲ್ ಸೀರೆ ಅಂತ, ಇಲಕಲ್ಲು ಅಂತಿದೆ, ಆ ಇಲಕಲ್ಲಲ್ಲೇ ಸೀರೆಯನ್ನು ನೇಯ್ತಾರೆ. ಬಹಳ ಒಳ್ಳೆಯ ಉತ್ತಮ ಕ್ವಾಲಿಟಿಯ 2 ಇಲಕಲ್ ಸೀರೆಯನ್ನು ಈಗಿಂತೀಗ ತರಿಸ್ಬೇಕು ಅಂತ. ಹಾಗೆ ದಕ್ಷಿಣೆ ಕೊಡ್ತಾ ಹೋಗುವಾಗಲೇ ಒಂದು 10 ನಿಮಿಷದೊಳಗೆ ಬಂತು. ತಡ ಮಾಡಿದರೆ ಸತ್ಯಧ್ಯಾನ ತೀರ್ಥರು ಬರೀ ಪ್ರೀತಿ ಮಾಡ್ತಾ ಇದ್ರು ಒಂದೇ ತಿಳ್ಕೊಬೇಡ್ರಿ. ಅವರ ದರ್ಪ ಎಷ್ಟು ಅಂದರೆ, ಅವರ ಆಜ್ಞೆ ಮಾಡಿದ ಕೆಲಸ ಕೂಡಲೇ ಆಗದೇ ಇದ್ದರೆ ಅವರ ಮುಖನೇ ನೋಡ್ತಾ ಇರಲಿಲ್ಲ ಇಡೀ ಜನ್ಮ. ಅಂತಹ ದರ್ಪ. ಕಾರಣ ಏನು ಅಂದರೆ, ಬೇಗ ಸತ್ಕಾರ್ಯಗಳಾಗಬೇಕು. ನಾವು ಹೋಗ್ಬೋದು, ಅಂಗಡಿ ತೆಗೆದಿರಲಿಲ್ಲ ಅಂದರೆ ಏನು ಮಾಡಬೇಕು? ತೆಗೆದಿದ್ದರೂ ಈ ತರಹದ ಸೀರೆ ಸಿಕ್ಕದೇ ಇದ್ದರೆ, ಹೀಗೇನಾದರೂ ಸಂಶಯಗಳು ಊಹೆಗಳು ಅಂತ ಯಾರಾದರೂ ಮಾಡಿದರೆ ಅವರ ಮಾತೇ ಆಡ್ತಾ ಇರಲಿಲ್ಲ, ಮುಖನೇ ನೋಡಿಸ್ತಾ ಇರಲಿಲ್ಲ. ಒಬ್ಬರು ಯಾರೋ ಮಹಾನುಭಾವರು ದೊಡ್ಡ ಅಧಿಕಾರದೊಳಗಿದ್ದವರು, ಶ್ರೀಮಠದ ಒಂದು ವಿಶಿಷ್ಟ ಸ್ಥಾನದೊಳಗೆ ದೊಡ್ಡ ಅಧಿಕಾರದೊಳಗಿದ್ದವರು, ನಿರಂತರ ಸತ್ಕಾರ್ಯಗಳನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಇಂಥದ್ದೇನೋ ಒಂದು ದೊಡ್ಡ ಕಾರ್ಯವನ್ನು ಮಾಡಬೇಕು, ಒಂದು ಹೊಲ ಖರೀದಿ ಮಾಡಬೇಕು ಅಂತ. ಹೊಲ ಅಂದರೆ 1 ಎಕರೆ 2 ಎಕರೆ 10 ಎಕರೆ ಇಲ್ಲ, 4-5 ಸಾವಿರ ಎಕರೆ ಹೊಲಗಳನ್ನು ಸತ್ಯಧ್ಯಾನ ತೀರ್ಥರು ತಮ್ಮ ಕೊನೆಯ ಕಾಲದೊಳಗೆ ಖರೀದಿ ಮಾಡಿದರು. ಆ ಖರೀದಿ ಮಾಡುವಂತಹ ಸಂದರ್ಭದೊಳಗೆ ಇಷ್ಟು ಹಣ ಖರ್ಚು ಮಾಡಿ ಖರೀದಿ ಮಾಡೋದು ಯಾಕೆ ಬೇಕು ಅಂತ ಇಷ್ಟೇ ಒಂದು ಸಲಹೆ ಕೊಡೋದಕ್ಕೆ ಯಾರೋ ಹೋದರೆ, ನಿನ್ನ ಕೈಯಲ್ಲಿರುವ ಬೀಗದ ಕೈ ಕೆಳಗಿಡು ಅಂತ ಹೇಳಿದ್ರು. ದೊಡ್ಡ ಸ್ಥಾನದೊಳಗಿದ್ದರು, ಆ ಬೀಗದ ಕೈ ಕೆಳಗಿಡು ಅಂತ ಹೇಳಿದರು. ಮಾತಾಡಲಿಕ್ಕೂ ಬರದೇ ಇರುವ ಭಾರೀ ಸೌಮ್ಯ ವ್ಯಕ್ತಿ ಒಬ್ಬರು, ಬಹಳ ಸೌಮ್ಯ ವ್ಯಕ್ತಿ, ಯಾವ ಕರ್ತೃತ್ವ ಅಂಥದ್ದೇನು ಬಹಳ ತೋರಿಸಿದವರು. ಅಂತಹ ಒಬ್ಬ ಅತೀ ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿ ಆ ಬೀಗದ ಕೈ ತೆಗೆದು ಅವ್ರ ಕೈ ಕೊಟ್ಬಿಡೋದು ಅಂತ ಮುಗಿದೋಯ್ತು. ಯಾಕೆ? ಆಜ್ಞೆಯನ್ನು ಮೀರಿದ್ದಕ್ಕೆ, ಅಷ್ಟೇ ಮುಗಿದೋಯ್ತು. ಇವತ್ತಿದಾಗಬೇಕು ಅಂದರೆ ಅದಾಗಬೇಕು. ಅಂತಹ ಒಂದು ರಾಜಯೋಗ ಅವರು ಸತ್ಯಧ್ಯಾನ ತೀರ್ಥ. ಬರಬೇಕು ಸೀರೆ ಅಂದರೆ 2 ನಿಮಿಷದೊಳಗೆ ಬಂದು ಪ್ರತ್ಯಕ್ಷ ಆಗಿರಬೇಕದು, ಇಲ್ಲದೇ ಇದ್ದರೆ ಮುಗಿದೋಯ್ತು. ತಂದಿದ್ದಾರೆ. ಮತ್ತೆ ಅದೇ ಪಂಕ್ತಿಯಲ್ಲಿ ಬಂದು ಆ ಹೆಣ್ಣು ಮಗಳ ಉಡಿಯಲ್ಲಿ ಆ 2 ಸೀರೆಯನ್ನು ಎಸೆದು ಹೋದರು. ಈ ರೀತಿ ಏನಂದ್ರೆ, ಊಟಕ್ಕೆ ಬಂದಾಗ ಥಾಲಿ ಕಳ್ಕೊಂಡು, ತಂಬಿಗೆ ಕಳ್ಕೊಂಡು, ಸೀರೆ ಕಳ್ಕೊಂಡದ್ರದೆಲ್ಲ ಜವಾಬ್ದಾರಿ ಸ್ವಾಮಿಗಳಿಗೆ ಯಾಕೆ? ಆದರೆ ಆ ಹೆಣ್ಣಿನ ಕಣ್ಣೀರನ್ನು ಒರೆಸಬೇಕು, ಸಮಾಧಾನದಿಂದ ಇರಲಿ. ರಾಮದೇವರ ಸೀತಾದೇವಿಯ ಅನುಗ್ರಹದ ರೂಪದಲ್ಲಿ, ಪ್ರಸಾದದ ರೂಪದಲ್ಲಿ ಇದ್ದು ಅವರಿಗೆ ಕಲ್ಯಾಣ ಆಗಲಿ ಎನ್ನುವಂತಹ ಒಂದು ಔದಾರ್ಯ, ಆ ತರಹದ ಒಂದು ವಿಶಿಷ್ಟವಾದ ಅವರ ಅನುಸಂಧಾನ. ಚೇತನಗಳೆರಡು ಪ್ರತಿಮೆಗಳು ಸಂಪ್ರೀತಿಯಲ್ಲಿ ಸಂರಕ್ಷಿಸುವುದು ಪೂಜೆ ಅಂತ ಆ ಅನುಸಂಧಾನದಿಂದ ಇದ್ದಂತಹ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು. ಗುಳಂಬ ಅಂತ ಮಾಡ್ತಾರೆ. ಆ ಗುಳಂಬ ಬಹಳ ವಿಶೇಷವಾಗಿ
ವಿದ್ಯಾರ್ಥಿಗಳಿಗೆ ರುಚಿಕರವಾದದ್ದು. ಆ ಭರಣಿ ಅಂತ ಗುಳಂಬದ ಭರಣಿಗಳನ್ನೆಲ್ಲ ಎತ್ತರದ ಅಟ್ಟದ ಮೇಲೆ ಇಟ್ಟಿದ್ದರಂತೆ. ವಿದ್ಯಾರ್ಥಿಗಳಿಗೆ ಅದನ್ನು ತಿನ್ನಬೇಕು ಅಂತ ಇಚ್ಛೆ. ಅದನ್ನು ತಗೊಳ್ಳೋದು ಹೇಗೆ? ಸ್ಟೂಲ್ ಅದು ಯಾವುದು ಸಿಗಲಿಲ್ಲ ಹತ್ತಿರದಲ್ಲಿ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅಲ್ಲಿರುವಂತಹ ವಿದ್ವಾಂಸರು, ಇವರೆಲ್ಲ ವಿದ್ಯಾರ್ಥಿಗಳು ಆಟ ಆಡುವಾಗ ಒಬ್ಬರ ಮೇಲೆ ಒಬ್ಬರು ಹತ್ತರ ಅಲ್ಲ, ಹಾಗೆ ವಿದ್ವಾಂಸರನ್ನು ಒಬ್ಬರ ಮೇಲೆ ಒಬ್ಬರನ್ನು ಕೂಡಿಸಿ ತಾವು ಅವರ ಮೇಲೆ ಹತ್ತಿ ಆ ಮೇಲಿನ ಗುಳಂಬದ ಭರಣಿ ಕೆಳಗೆ ಇಳಿಸಿ ವಿದ್ಯಾರ್ಥಿಗಳಿಗೆ ಬಡಿಸಿದ್ದಾರೆ. ಆ ರೀತಿ ವಿದ್ಯಾರ್ಥಿಗಳನ್ನು ಪೋಷಣೆ ಮಾಡಿದವರು, ಪ್ರೀತಿ ಮಾಡಿದಂತಹ ಮಹಾನುಭಾವರು. ಎಷ್ಟೋ ಘಟನೆಗಳಿವೆ, ಹೇಳುವುದಕ್ಕಾಗುವುದಿಲ್ಲ. ಅಂತಹ ಮಹಾ ತಪಸ್ವಿಗಳು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅವರ ಜ್ಞಾನದ ಪರಂಪರೆ ಇವತ್ತು ನಮಗೆ ನಿಮಗೆಲ್ಲ ನಡೆದು ಬಂದಿದೆ. ಅವರ ಅನಂತ ಉಪಕಾರಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡೋಣ. ಅವರ ವಿಸ್ಮರಣೆಯಾಗೋದು ಬೇಡ ಅಂತ ಅವರೇ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಅಂತಹ ಮಹಾಗುರುಗಳ ಅನುಗ್ರಹವನ್ನು ನಮಗೆ ಒದಗಿಸಿದಂತಹ ನಮ್ಮ ಮಹಾಗುರುಗಳ ಸ್ಮರಣೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿ ಈ ಸೇವೆಯನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಅಭಿನವ ಆನಂದ ತೀರ್ಥರು ಅಂತ ಬಿರುದು ಕೊಟ್ಟದ್ದು ನಮ್ಮವರಲ್ಲ. ಸತ್ಯಧ್ಯಾನ ತೀರ್ಥರಿಗೆ ಈ ಬಿರುದು ಕೊಟ್ಟದ್ದು ಮಹಾವಿದ್ವಾಂಸರಾದ ಅನಂತಕೃಷ್ಣ ಶಾಸ್ತ್ರಿಗಳು. ಬಹಳ ದೊಡ್ಡ ವಿದ್ವಾಂಸರು. ನ್ಯಾಯಾಮೃತ, ಅದ್ವೈತ ಸಿದ್ಧಿ, ತರಂಗಿಣಿ ಈ ಎಲ್ಲ ಗ್ರಂಥಗಳ ಸಾರವನ್ನು ತಾವು, ಲಘುಚಂದ್ರಿಕಾದಿಗಳ ಸಾರವನ್ನು ತಾವು ಬರೆದಿದ್ದಾರೆ ಆ ಅದ್ವೈತ ಸಿದ್ಧಿಯ ಪುಸ್ತಕದೊಳಗೆ. ಅಂತಹ ಒಂದು ಮಹಾವಿದ್ವಾಂಸರು ಅನಂತಕೃಷ್ಣ ಶಾಸ್ತ್ರಿಗಳು. ಮುಂಬಯಿಯಲ್ಲಿ ವಾಣಿವಿಹಾರ ವಿದ್ಯಾಲಯದಲ್ಲಿ ಮಧ್ವನವಮಿ ಉತ್ಸವವನ್ನು ಮಾಡುವಾಗ ಅನಂತಕೃಷ್ಣ ಶಾಸ್ತ್ರಿಗಳನ್ನು ಕರೆದಿದ್ರು. ಅನಂತಕೃಷ್ಣ ಶಾಸ್ತ್ರಿಗಳು ಮಧ್ವನವಮಿ ಉತ್ಸವಕ್ಕೆ ಅಷ್ಟು ಪ್ರೀತಿಯಿಂದ ಬಂದರು. ಯಾವ ಭೇದ ಭಾವ ಇಲ್ಲದೆ ಪ್ರೀತಿಯಿಂದ ಬಂದು ಉಪನ್ಯಾಸವನ್ನು ಪ್ರಾರಂಭ ಮಾಡಿದರು. ಸತ್ಯಧ್ಯಾನ ತೀರ್ಥರ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಗಂಟೆಗಟ್ಟಲೆ ಉಪನ್ಯಾಸ, ಚೀಟಿಗಳನ್ನು ಕಳಿಸಲಿಕ್ಕೆ ಪ್ರಾರಂಭ ಮಾಡಿದರು. ಕೆಳಗಿದ್ದ ವಿದ್ವಾಂಸರು, ವಿದ್ಯಾರ್ಥಿಗಳು, ಗೃಹಸ್ಥರು. ಇದು ಸತ್ಯಧ್ಯಾನ ತೀರ್ಥರ ಆರಾಧನೆ ಅಲ್ಲ, ಚೈತ್ರ ಶುದ್ಧ ಅಷ್ಟಮಿ ಅಲ್ಲ, ಇದು ಮಾಘ ಶುದ್ಧ ನವಮಿ, ಮಧ್ವನವಮಿ, ಮಧ್ವಾಚಾರ್ಯರ ಬಗ್ಗೆ ಹೇಳಬೇಕು ಅಂತ ಆ ಚೀಟಿ ನೋಡೋದು, ಹರಿದು ಹಾಕೋದು, ಮತ್ತೆ ಉಪನ್ಯಾಸ ಮುಂದುವರಿಸ್ತಾ ಇದ್ರು. ಸತ್ಯಧ್ಯಾನ ತೀರ್ಥರ ಮಹಿಮೆಯನ್ನೇ ಹೇಳೋದು. ಕೊನೆಗೆ ಹೇಳಿದರು, ನಾನೇನು ಮರುವಾಗಿ ಅರುವು ಅಂತಾಗಿ ಏನೋ ಇದೆ, ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿದ್ದೇನೆ ಅಂತ ತಿಳಿಯಬೇಡಿ. ನನಗೆ ಚೆನ್ನಾಗಿ ಸ್ಮರಣ ಶಕ್ತಿ ಇದೆ. ಇದು ಮಧ್ವನವಮಿ ನನಗೆ ಗೊತ್ತು. ಆದರೆ ನಾನು ಇಷ್ಟು ಹೊತ್ತು ಉಪನ್ಯಾಸ ಮಾಡಿದ್ದು ಬೇರೆ ಇನ್ಯಾರರ ಬಗ್ಗೆ ಅಲ್ಲ, ಅಭಿನವ ಆನಂದ ತೀರ್ಥರ ಬಗ್ಗೆನೇ ನಾನು ಉಪನ್ಯಾಸ ಮಾಡಿದ್ದೇನೆ. ಆದ್ದರಿಂದ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅವರು ಅಭಿನವ ಆನಂದ ತೀರ್ಥರು. ಆನಂದ ತೀರ್ಥರು ಮಾಡುವ ಕಾರ್ಯವನ್ನು ಅವರು ಮಾಡಿದ್ದಾರೆ. ದ್ವೈತ ಸಿದ್ಧಾಂತದ ಸ್ಥಾಪನೆ ಮಾಡಿದ್ದಾರೆ. ಸ್ವತಃ ಶುದ್ಧವಾದ ಮಡಿಯಲ್ಲಿ ಮೂಲರಾಮದೇವರ ಪೂಜೆಯನ್ನು ಗಂಭೀರವಾಗಿ ಮಾಡುತ್ತಾ ಇರುವ ಪ್ರಸಂಗದೊಳಗೂ ನಾವು ಹೋಗಿ ವಾಕ್ಯಾರ್ಥ ಮಾಡಿದರೆ ಪೂಜೆಯನ್ನು ಅಲ್ಲಿಗೆ ನಿಲ್ಲಿಸಿ ಈಚೆಗೆ ತಿರುಗಿ ನನ್ನ ಜೊತೆಗೆ ವಾಕ್ಯಾರ್ಥ ಮಾಡ್ತಾ ಇದ್ರು. ವಾಕ್ಯಾರ್ಥ ಮಾಡಿ ದ್ವೈತ ಸಿದ್ಧಾಂತದ ಸ್ಥಾಪನೆ ಮಾಡಿ ನಾವು ಕನ್ವಿನ್ಸ್ ಆದ ಮೇಲೆ ನಮ್ಮನ್ನು ಅಲ್ಲಿ ಆಚೆಗೆ ಕಳಿಸಿ, ಅಥವಾ ಕೂಡುವುದಾದರೆ ದರ್ಶನ ಮಾಡುವುದಕ್ಕೆ ಕೂಡ್ರಿ ಅಂತ ಹೇಳಿ ಮತ್ತೆ ಮುಂದೆ ಪೂಜೆಯನ್ನು ಮಾಡ್ತಾ ಇದ್ರು. ಈ ರೀತಿ ರಾಮದೇವರ ಪೂಜೆಯ ಕಾಲದಲ್ಲಿಯೂ ದ್ವೈತ ಸಿದ್ಧಾಂತದ ಸ್ಥಾಪನೆಯನ್ನು ಬಿಡದೇ ಇರುವ ಮಹಾನುಭಾವರು. ಅವರು ಆನಂದ ತೀರ್ಥರ ಪೂರ್ಣ ಸನ್ನಿಧಾನಕ್ಕೆ ಪಾತ್ರರು, ಅಭಿನವ ಆನಂದ ತೀರ್ಥರು ಅಂತ ಘೋಷಣೆ ಮಾಡಿದ್ದು ಮಹಾವಿದ್ವಾಂಸರಾದ ಅನಂತಕೃಷ್ಣ ಶಾಸ್ತ್ರಿಗಳು. ಅಂತಹ ಮಹಾನುಭಾವರು. ಆ ಅನಂತಕೃಷ್ಣ ಶಾಸ್ತ್ರಿಗಳು ನಮ್ಮ ಗುರುಗಳ ಕಾಲದಲ್ಲಿಯೂ ತಿರುಚಾನೂರಿನಲ್ಲಿ ವಿಶೇಷವಾಗಿ ಗುರುಗಳ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ, ಗುರುಗಳು ಮಾಡಿದ ವಾಕ್ಯಾರ್ಥವನ್ನು ಕೇಳಿ ಸಂತೋಷಪಟ್ಟು ಆ ಸಂದರ್ಭದಲ್ಲಿ ನಮ್ಮ ಗುರುಗಳಿಗೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರನ್ನೇ ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ, ನೀವು ಅಭಿನವ ಸತ್ಯಧ್ಯಾನ ತೀರ್ಥರು ಅಂತ ಗುರುಗಳನ್ನು ಮನಃಪೂರ್ವಕವಾಗಿ ಹೊಗಳಿದವರು ಅನಂತಕೃಷ್ಣ ಶಾಸ್ತ್ರಿಗಳು.
ಅವರು ರಚನೆ ಮಾಡಿದ ಅದ್ವೈತ ತತ್ವಸುಧಾ ಎಂಬ ಗ್ರಂಥಕ್ಕೆ ನ್ಯಾಯಸುಧಾ ಮಂಡನ ಎಂಬ ಗ್ರಂಥವನ್ನು ನಮ್ಮ ಗುರುಗಳು ರಚನೆ ಮಾಡಿದ್ದನ್ನು ನೀವೆಲ್ಲ ಕೇಳಿದ್ದೀರಿ. ಅಂತಹ ಮಹಾದೀಕ್ಷೆ ನಮ್ಮ ಗುರುಗಳಲ್ಲಿ ಅದು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರೇ ನೀಡಿದ್ದು. ಚಂದ್ರಿಕಾ ಗ್ರಂಥಕ್ಕೆ ಖಂಡನವನ್ನು ರಾಮಸುಬ್ಬಾಶಾಸ್ತ್ರಿಗಳು ಬರೆದರೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಪೂಜೆಯನ್ನು ಮಾಡುವುದಕ್ಕೆ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಆ ಗ್ರಂಥ ಕೈಗೆ ಸಿಕ್ಕರೆ ಕೌಪೀನ ಹಾಕಿಕೊಂಡು, ಶಾಟಿಯನ್ನು ಹುಟ್ಟಿಕೊಂಡಿಲ್ಲ, ಕೌಪೀನ ಹಾಕಿಕೊಂಡವರು ಹಾಗೇ ಕುಳಿತು ಆ ಚಂದ್ರಿಕಾ ಖಂಡನಕ್ಕೆ ಪ್ರತಿಯಾಗಿ ಚಂದ್ರಿಕಾ ಮಂಡನ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿ ಆ ನಂತರದಲ್ಲಿ ಸ್ನಾನ ಮಾಡಿ ರಾಮದೇವರ ಪೂಜೆಯನ್ನು ಮಾಡಿದ್ದಾರೆ ಮಹಾನುಭಾವರು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅಂತಹ ಸಿದ್ಧಾಂತದ ದೀಕ್ಷೆ, ವ್ಯಾಸರಾಜರ ಬಗ್ಗೆ ಇರುವಂತಹ ಗೌರವ, ಅವರು ರಚನೆ ಮಾಡಿದ ಗ್ರಂಥದ ಬಗ್ಗೆ ಇರುವಂತಹ ಆದರ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿ ಇಂತಹ ಮಹಾನುಭಾವರು. ನೀವು ಹೀಗೆ ನಿಂತರೆ ಸೂರ್ಯೋದಯವಾಗತ್ತೆ, ಎಷ್ಟು ಸೂರ್ಯೋದಯವಾಗುತ್ತೋ ಗೊತ್ತಿಲ್ಲ. ಅಂತಹ ಮಹಾಮಹಿಮೆ ಹೇಳಿ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೂ ಯಥಾಶಕ್ತಿ ಅವರ ಸ್ಮರಣೆಯನ್ನು ಮಾಡಿದ್ದೇವೆ. ಹರಯೇನು ಉಪಲಯೋಧ ವಿಹಾರಿಂ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮಸ್ವರೂಪಕ ಮಂದರಧಾರಿಂ ಲೋಕ ವಿಧಾರಕ ದೇವವ ರೇಣ್ಯ ಜೋ ಜೋ ಸುಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ಯಜ್ಞವರಾಂಗ ದೇವ ನೃಸಿಂಹ ಹಿರಣ್ಯಕ ಶತ್ರು ಸರ್ವ ಭಯಾಂತಕ ದೈವತ ಬಂಧೋ ಜೋ ಜೋ ಅಮನ ವಾಮನ ಮಾನವ ವೇಷ ಕಾರಣ ರೂಪ ರಾಮ ಭೃಗೋದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೆಣ್ಯ ಜೋ ಜೋ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ಜೋ ಜೋ ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಜೋ ಜೋ ಇಂದ್ರ ಸುತಾವಕನಂದ ಹಸ್ತ ಚಂದ್ರನ ಚರ್ಚಿತ ಸುಂದರಿನಾಥ ಇಂದಿವರೋದರ ದಲನಯನ ಮಂದರಧಾರಿಂ ಗೋವಿಂದ ವಂದೇ ಜೋ ಜೋ ಚಂದ್ರಶತಾನನ ಕುಂದ ಸುಹಾಸ ನಂದಿತ ದೈವತಾನಂದ ಸುಪೂರ್ಣ ದೈತ್ಯ ವಿಮೋಹಕ ನಿತ್ಯ ಸುಖಾದೇ ದೇವ ಸುಮೋದಕ ಬುದ್ಧ ಸ್ವರೂಪ ಜೋ ಜೋ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೇ ನಾರಾಯಣ ಮಲ ಕಾರಣ ಮೂರ್ತಿ ಪೂರ್ಣ ಗುಣರ್ಣವ ನಿತ್ಯ ಸುಬೋಧ ಜೋ ಜೋ ಸುಖತೀರ್ಥ ಮುನೀಂದ್ರ ಕೃತ ಹರಿಗಾಥ ಪಾಪಹರ ಶುಭ ನಿತ್ಯ ಸುಖಾರ್ಥ. ಶ್ರೀ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹ ಸ್ವಾಮಿ ಭಗವಾನ ಕಿ ಜೈ. ಸತ್ಯಪ್ರಮೋದ ತೀರ್ಥ ಗುರು ಮಹಾರಾಜ ಕಿ. ಸರ್ವಜ್ಞ ಪೀಠವನ್ನಾಳುವ ಸರ್ವಜ್ಞ ನಾಮವನ್ನು ಅನ್ವರ್ಥಗೊಳಿಸಿದ ಮಹಾಮುನಿಪುಂಗವ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ. ಧರ್ಮ ಜಾಗೃತಿಗಾಗಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಮಧ್ವ ಮಹಾಪರಿಷತ್ತನ್ನು ಸ್ಥಾಪಿಸಿದ ಮಹಾಮುನಿಪುಂಗವ ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ.